ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ಪಾರ್ಟ್ 2 ಆಫ್ ಒನ್ ಡೇ ಟ್ರಿಪ್ ಟು ಮೈಸೂರು. ಫಸ್ಟ್ ಹಾಫ್ ಆಫ್ ದ ಡೇಯಲ್ಲಿ ನಿಮಿಷಾಂಬ ದೇವಸ್ಥಾನ, ಪಯಣ, ಮ್ಯೂಸಿಯಂ ಹಾಗೆ ಚಾಮುಂಡಿ ಬೆಟ್ಟ ಮುಗೀತು. ಚಾಮುಂಡಿ ಬೆಟ್ಟ ನೋಡಿ ಆಯಿತು. ಬೇಗ ಅಂದರೆ ತುಂಬ ಬೇಗ ದರ್ಶನ ಆಯಿತು. ಅಂದರೆ ಇವತ್ತು ಶುಕ್ರವಾರ ಆಗಿದ್ದರಿಂದ ಜನರಲಿ ಜಾಸ್ತಿ ಇರ್ತಾರೆ. ಆದರೂ 100 ರೂಪೀಸ್ ಟಿಕೆಟ್, ಸ್ಪೆಷಲ್ ಟಿಕೆಟ್ ಅಷ್ಟೇ ಇದ್ದಿದ್ದು. ಅದರ್ವೈಸ್ 30 ರೂಪಾಯಿ ಟಿಕೆಟ್ ಇತ್ತು. 100 ರೂಪೀಸ್ ಟಿಕೆಟಲ್ಲೂ ನಮ್ಗೆ ಸ್ವಲ್ಪ ಬೇಗನೆ ಆಯಿತು. ಟೈಮ್ ಆಗೋಗ್ತದೆ, ಬಾಗ್ಲಾಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬೇಗ ಬಿಟ್ಟರು ಹಿಂಗೆ ಸೈಡಿಂದ. ಸೊ ಸ್ವಲ್ಪ ದರ್ಶನ ಬೇಗ ಆಯಿತು. ಅಲ್ಲಿ ಮುಗಿಸಿ ಊಟ ಮಾಡಿ ಇವಾಗ ಹೋಗ್ತಾ ಇರೋ ಜಾಗ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದ್ರಿಂದ ನಾನು ಸ್ವಲ್ಪ ಎಕ್ಸೈಟ್ ಆಗೇ ಇದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಜಾಗ. ಅಂದರೆ ಇಲ್ಲಿರೋ ಟೆಂಪ್ರೇಚರ್ಗಿಂತ ಮೇಲೆ ಹೋದ್ಮೇಲೆ ಟೆಂಪ್ರೇಚರ್ ತುಂಬ ಕಡಿಮೆ ಆಗೋಗುತ್ತೆ. ಮತ್ತು ಆನೆಗಳು ಕೂಡ ಬರುತ್ತೆ ಅಲ್ವಾ ಅಲ್ಲಿ. ಸೊ ಆನೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಡೀರಿ ಮುಂದೆ ತೋರಿಸ್ತೀನಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಊಟಿಗೆ ಹೋಗೋ ರೂಡಲ್ಲಿ ಸಿಗುತ್ತೆ. ಇದು ಗುಂಡ್ಲುಪೇಟೆಗೆ ಸೇರುತ್ತೆ. ನೋಡಿ, ಇಲ್ಲಿ ರೀಚ್ ಆದಮೇಲೆ ನಾವು ಓನ್ ವೆಹಿಕಲನ್ನು ಇಲ್ಲೇ ಪಾರ್ಕ್ ಮಾಡಿ KSRTC ಬಸ್ಸಲ್ಲೇ ಹೋಗಬೇಕಾಗತ್ತೆ. ಇಲ್ಲಿಂದ ಈ ರೀತಿ KSRTC ಬಸ್ ಇರುತ್ತೆ. ಆಧಾರ್ ಕಾರ್ಡ್ ಇದ್ದರೆ ಫ್ರೀ, ಇಲ್ಲ ಅಂತಂದರೆ 70 ರೂಪಾಯಿ ಟಿಕೆಟು. 4 ಗಂಟೆಗೆ ಲಾಸ್ಟ್ ಬಸ್. ಸೊ ದಿಸ್ ಈಸ್ ಆರ್ ಲಾಸ್ಟ್ ಬಸ್. ನಾವು ಹೋಗ್ತಾ ಇದ್ದೀವಿ. ಆನೆ ಸಿಗ್ಬೇಕು ನಂಗೆ ಇವತ್ತು. ಆನೆ ನೋಡಬೇಕು. ಅಮ್ಮ ಸ್ಮೈಲ್ ಪ್ಲೀಸ್. ಅಕ್ಕ ದೇವಸ್ಥಾನದ ಮುಂಭಾಗ. ಕೆಳಗೆ ಬಸ್ ಹತ್ತಿ ಇಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಬರ್ಲಿಕ್ಕೆ 10 ನಿಮಿಷ ಬೇಕಾಗಿರೋದು. ಆ 10 ನಿಮಿಷನೂ ಅದ್ಭುತವಾಗಿದೆ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಂದಿದ್ದೇ ಗೊತ್ತಾಗೋದಿಲ್ಲ. ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಒಳಗಡೆ ನಾನು ರೆಕಾರ್ಡ್ ಮಾಡಕ್ ಸಾಧ್ಯ ಇಲ್ಲ, ಹಾಗಾಗಿ ತುಂಬಾ ಮಾಡಿಲ್ಲ. ಮತ್ತೆ ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ನೀವು ಮಧ್ಯಾಹ್ನ ಸಮಯಕ್ಕೆ ಬಂದ್ರೆ ದೇವರ ದರ್ಶನ ಮಾಡಿ ಊಟ ಮಾಡಿ ಇಲ್ಲಿಂದ ಹೊರಡಬಹುದು. ನಾನು ಇವಾಗಿರುವಂತಹ ಜಾಗ ದಕ್ಷಿಣ ಗೋವರ್ಧನಗಿರಿ. ಯಾವ ಕಾಲದಲ್ಲೂ ಇಲ್ಲಿ ಹಿಮ ದೇವಸ್ಥಾನದ ಗರ್ಭಗುಡಿ ಒಳಗೆ ತೊಟ್ಟಿಕ್ತಾ ಇರೋದ್ರಿಂದ ಇದಕ್ಕೆ ಹಿಮವದ್ ಗೋಪಾಲಸ್ವಾಮಿ ಅಂತ ಕೂಡ ಕರೀತಾರೆ. ನಾವು ಈಗ ಇರೋದು ಸಮುದ್ರ ಮಟ್ಟಕ್ಕಿಂತ 4769 ಫೀಟ್ ಎತ್ತರ. ಸೊ ಟೆಂಪ್ರೇಚರ್ ಡೌನ್ ಆಗಿದೆ. ಇಲ್ಲಿ ಕೆಳಗಡೆ ಎಷ್ಟು ಬಿಸಿಲಿತ್ತಲ್ಲ, ಆ ರೀತಿ ಇಲ್ಲಿ ಶೆಕೆ ಅಂತ ಅನ್ಸೋದಿಲ್ಲ. ತಣ್ಣನೆ ಗಾಳಿ ಬೀಸುತ್ತೆ. ಅದು ಲಕ್ ಅನ್ಸುತ್ತೆ. ಬಾಲಕೃಷ್ಣ ಇದ್ದಾನೆ, ಹಿತ್ತಾಳೆಯಲ್ಲಿರುವಂಥ ಬಾಲಕೃಷ್ಣ. ಅದನ್ನ ಕೈಯಲ್ಲಿ ಕೊಟ್ಟು ಪೂಜೆ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು 15 ನಿಮಿಷ ನಾವು ಗರ್ಭಗುಡಿ ಒಳಗಡೆ ಮುಂದೆ ನಿಂತು ಪೂಜೆ ಮಾಡಿ. ಇದು 1316ರಲ್ಲಿ ಅಗಸ್ತ್ಯ ಮುನಿಗಳು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿರೋದು. ಚೋಳರು ಇದನ್ನ ದೇವಸ್ಥಾನವನ್ನ ಕಟ್ಟಿದ್ದಾರೆ. ಗರ್ಭಗುಡಿಯಲ್ಲಿ ದೇವರ ವಿಗ್ರಹವನ್ನ ಅಗಸ್ತ್ಯ ಮುನಿಗಳು ಸ್ಥಾಪನೆ ಮಾಡಿರೋದು. ಆ ಎಲ್ಲ ವಿಷಯಗಳನ್ನ ಒಳಗಡೆ ಪೂಜಾರಿಗಳು ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. ನೀವು ಬಂದಾಗನೇ ಕೇಳಿಸ್ಕೊಳ್ಳಿ ಅದನ್ನೆಲ್ಲ. ಬಟ್ ನೀವು ಬರಲೇಬೇಕಾದಂಥ ಜಾಗ ಇದು. ಹಾಗೆ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂದರೆ, ಕೊಳನ್ನ ನುಡಿಸ್ತಾ ಇರುವಂಥ ಕೃಷ್ಣ, ರುಕ್ಮಿಣಿ, ಸತ್ಯಭಾಮೆ, ಗೋಪಿಕೆಯರು, ಗೋಪಾಲಕರು ಎಲ್ಲರೂ ಇರುವಂಥ ವಿಗ್ರಹ. ಅದು ತುಂಬ ಅಂದವಾದಂಥ ವಿಗ್ರಹ, ಕೃಷ್ಣನ ವಿಗ್ರಹ. ಒಳಗಡೆ ವಿಡಿಯೋ ತಗೊಳ್ಳೋ ಅವಕಾಶ ಇಲ್ಲದೆ ಇರೋದ್ರಿಂದ ದೇವರನ್ನ ನಾನು ತೋರಿಸ್ಲಿಕ್ಕಾಗೋದಿಲ್ಲ. ನೀವೇ ಬಂದು ಈ ಗೋಪಾಲಕೃಷ್ಣನನ್ನ ನೀವು ನೋಡಲೇಬೇಕು. ಹಾಗೆ ಇಲ್ಲಿ ಯಾಕೆ ಬರ್ತಾರೆ ಅಂದರೆ, ಮಕ್ಕಳಾಗದೇ ಇರೋರು ಹರಕೆ ಹೊತ್ತು ಮಕ್ಕಳಿಗೋಸ್ಕರ ಇಲ್ಲಿ ಬರ್ತಾರೆ. ಅದಕ್ಕೆ ಬಾಲಕೃಷ್ಣನನ್ನ ಕೈಯಲ್ಲಿ ಕೊಡೋದು. ಅವರು ಏನೇ ಹರಕೆ ಇದ್ರೂ ನೀವು ಹರಕೆಯನ್ನ ಮಾಡ್ಕೊಳ್ಬೋದು. ಈ ಬೆಟ್ಟದ ಸುತ್ತ 77 ಅಂದರೆ ದೇವಸ್ಥಾನದ ಸುತ್ತ 77 ಕೊಳಗಳಿದೆಯಂತೆ. ಆ ಪ್ರತಿಯೊಂದು ಕೊಳಕ್ಕೂ ಒಂದೊಂದು ಹೆಸರಿದೆ. ಅದನ್ನೆಲ್ಲ ಒಳಗಡೆ ಪೂಜಾರಿಗಳು ಎಲ್ಲ ಇನ್ಫಾರ್ಮೇಷನನ್ನು ಪೂಜೆ ಮಾಡ್ಬೇಕಾದ್ರೆ ನಿಮಗೆ ತಿಳಿಸ್ತಾರೆ. ನೀವು ಬಂದಾಗ ಅದನ್ನು ಎಲ್ಲ ಕೇಳಿಸ್ಕೊಳ್ಳಿ.
ದೇವಸ್ಥಾನದ ಸುತ್ತ ಈ ರೀತಿ ಪವರ್ ಫೆನ್ಸ್ ಅನ್ನ ಹಾಕಿದ್ದಾರೆ. ಯಾಕೆಂದ್ರೆ ಇಲ್ಲಿ ಆನೆಗಳು ಬರುತ್ತೆ. ಬಟ್ ನಾವು ಇವಾಗ ಬಂದಾಗ ಇಲ್ಲಿ ಆನೆಗಳು ಕಾಣಿಸ್ತಾ ಇಲ್ಲ. ನೋಡಿ ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ಆ ಕಡೆ ಗುಂಡ್ಲುಪೇಟೆ ಕಾಣಿಸಿದ್ರೆ ಈ ಕಡೆ ಊಟಿ ಕಾಣಿಸುತ್ತೆ. ಊಟಿ ವೆದರ್. ನಾವು ಬಂದಿದ್ವಲ್ಲ KSRTC ಬಸ್, ಅವರೇ ಕಂಡಕ್ಟರ್ ಕರೀತಾ ಇದ್ದಾರೆ. ಇವಾಗ ಆ್ಯಕ್ಚುಲಿ ಟೈಮ್ 4:15. ಇದು ಲಾಸ್ಟ್ ಬಸ್ ಅಂತೆ. ಇದಾದ್ಮೇಲೆ ಇನ್ಯಾವ ಬಸ್ಸು ಇಲ್ಲ. ಅಲ್ಲಿಂದ ಹೊರಡ್ಬೇಕಾದ್ರೆ 4 ಗಂಟೆ ಬಸ್ಸೇ ಲಾಸ್ಟು. ಈಗ ಇಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಇದು ಲಾಸ್ಟ್ ಬಸ್ ಅಂತೆ. ಸೊ ಇಲ್ಲಿ ಯಾವುದೇ ಪ್ರೈವೇಟ್ ವೆಹಿಕಲ್ ಅನ್ನ ಬಿಡೋದಿಲ್ಲ. ಕೆಳಗಡೆ KSRTC ಬಸ್ಸಲ್ಲೇ ಹತ್ತು ವಾಪಸ್ ಹೋಗ್ಬೇಕು. ಅದಕ್ಕೆ ನೇಚರ್ ಇಷ್ಟು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲೂ ಮನುಷ್ಯರು ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಹೋಗಕ್ ಬಿಟ್ರೆ ಎಲ್ಲ ಗಲೀಜ್ ಮಾಡ್ಬಿಟ್ಟಿರ್ತಾರೆ. ಅಮ್ಮ, ಹೇಗಿದೆ ದೇವಸ್ಥಾನ? ಹೇಗಿದೆ ಅಕ್ಕ? ಸೂಪರ್ ಆಗಿದೆ ಅಲ್ಲ? ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಮನೆ ಮಂದಿ ಎಲ್ಲ ಬರ್ಬೋದು. ಅಂದ್ರೆ ತುಂಬಾ ವರ್ಷದಿಂದ 1360ರಲ್ಲಿ ಅಗಸ್ತ್ಯ ಮುನಿಗಳು ನಿರ್ಮಾಣ ಮಾಡಿರೋದು. ಬಟ್ ಜನಗಳು ಬರಕ್ ಶುರು ಮಾಡಿ ಮೇ ಬಿ ಒಂದು 15 ವರ್ಷದಿಂದ ತುಂಬಾ ಫೇಮಸ್ ಆಗಿರ್ಬೋದು. ಗುಂಡ್ಲುಪೇಟೆಯಿಂದ 10 ಕಿಲೋಮೀಟರ್ ದೂರದಲ್ಲಿ ಇದೆ ಅಷ್ಟೇ. ಅಂದ್ರೆ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಇದು ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಪೊಲೀಸ್ ಗಾರ್ಡ್ಗಳು ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಜನ ಗಲೀಜ್ ಮಾಡ್ಬಿಡ್ತಾರೆ. ಅದಿರೋದ್ರಿಂದಾನೇ ಸ್ವಲ್ಪ ಪ್ರೊಟೆಕ್ಟೆಡ್ ಆಗಿದೆ ಈ ಏರಿಯಾ. ದೇವಸ್ಥಾನ ಆಯ್ತು. ಇವಾಗ ಮೈಸೂರು ಸುತ್ತಕ್ಕೆ ಹೋಗ್ಬೇಕು. ಸಂಜೆ ಹೊತ್ತು ಅಂದ್ರೆ ರಾತ್ರಿ ಆದ್ಮೇಲೆ ಲೈಟಿಂಗ್ಸ್ ಹಾಕ್ತಾರೆ. ಮೈಸೂರಲ್ಲಿ ಇನ್ನೂ ಹಾಕ್ತಾ ಇದ್ದಾರೆ ಕೆಲವೊಂದು ಏರಿಯಾದಲ್ಲಿ. ಆ ಏರಿಯಾಗಳಿಗೆ ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದ್ದೀನಿ. ಊಟಿಗೆ ಹೋಗ್ಬೇಕಾದ್ರೆ ಈ ರೀತಿ ಸೂರ್ಯಕಾಂತಿ ತೋಟ ಸಿಗತ್ತೆ ನಿಮ್ಗೆ. ಸೂಪರ್ ಆಗಿ ಬೆಳೆದಿದೆ. ನಾವು ಬರೋ ಸಂಜೆ ಹೊತ್ತಾಗಿದೆ, ಆದ್ರೂ ತುಂಬಾ ಚೆನ್ನಾಗಿದೆ ಸೂರ್ಯಕಾಂತಿ. ಬಂದು ಫೋಟೋ ಮಾತ್ರ ತಕೊಳ್ಳಿ. ಹೂವೆಲ್ಲ ಕೀಳಕ್ ಹೋಗ್ಬೇಡಿ, ಗಿಡಕ್ಕೇನು ಹಾಮ್ ಮಾಡಬೇಡಿ. ನಾವು ವಾಪಸ್ ಮೈಸೂರಿಗೆ ಬರೋಷ್ಟೊತ್ತಿಗೆ ಕತ್ಲೆ ಆಯಿತು. ಲೈಟಿಂಗ್ ಟೈಮಿಗೆ ಕರೆಕ್ಟಾಗಿ ಬಂದ್ವಿ. ಯಾವ್ಯಾವ ಏರಿಯಾದಲ್ಲಿ ಲೈಟಿಂಗನ್ನು ಹಾಕಿದ್ರು ಅಲ್ಲೆಲ್ಲ ಒಂದು ರೌಂಡನ್ನು ಹಾಕಿ ಅರಮನೆನ ಒಂದು ಸತಿ ನೋಡ್ಬಿಡೋಣ. ಒಳಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ, ಆದರೂ ಅರಮನೆ ಮುಂದೆಯಿಂದಾದರೂ ನೋಡೋಣ ಅಂತ ಅರಮನೆಗೆ ಹೋಗ್ತಾ ಇದ್ದೀನಿ. ಅರಮನೆಯನ್ನ ಈ ರೀತಿ ಲೈಟಿಂಗ್ಸ್ ಅಲ್ಲಿ ನೋಡೋದೇ ಒಂದು ಚಂದ. ದಸರಾ ಸಮಯ ಆಗಿರೋದ್ರಿಂದ ಪ್ರತಿದಿನ ಇಲ್ಲಿ ಲೈಟಿಂಗ್ ಅನ್ನ ಹಾಕ್ತಾರೆ. ಐ ಥಿಂಕ್ ಒಂದು ವಾರದ ತನಕ ಲೈಟಿಂಗ್ ಅನ್ನ ಹಾಕ್ಬೋದು ಅನ್ಸುತ್ತೆ. ಇಲ್ಲ ಅಂದ್ರೆ ಪ್ರತಿ ಸಂಡೇ 1 ಅವರ್ ಏನೋ ಲೈಟಿಂಗ್ ಅನ್ನ ಹಾಕ್ತಾರೆ. ಸಂಜೆ ಹೊತ್ತು ಮೈಸೂರಲ್ಲಿ ಸುತ್ತೋದೇ ಒಂದು ಚಂದ. ದಸರಾ ಹತ್ರದಲ್ಲಿದ್ದಾಗ ಆಹಾರ ಮೇಳ, ಫ್ಲವರ್ ಶೋ, ಎಕ್ಸಿಬಿಷನ್ ಅಂತ 1-2 ಸುಮಾರು ಕಾರ್ಯಕ್ರಮಗಳಿರುತ್ತೆ. ನಾವು ಹೋದಾಗ ಇನ್ನೂ ಎಕ್ಸಿಬಿಷನ್ ನಡೀತಾ ಇತ್ತು. ಹಾಗಾಗಿ ಇದ್ರ ಒಳಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗನ್ನು ಮಾಡಿದ್ವಿ. ಅಷ್ಟೊತ್ತಿಗೆ ಮಳೆ ಶುರುವಾಗಿ ಹೋಯಿತು. ಹಾಗಾಗಿ ತುಂಬ ನೋಡಲಿಕ್ಕಾಗಲಿಲ್ಲ. ಇಲ್ಲಿಗೆ ನನ್ನ 1 ಡೇ ಟ್ರಿಪ್ಪನ್ನು ನಾನು ಮುಗಿಸ್ದೆ. ಅಂದ್ಕೊಂಡಿದ್ದ ಎಲ್ಲ ಜಾಗಗಳನ್ನು ನಾನು ಮುಗಿಸೋ ಟ್ರೈ ಮಾಡಿದ್ದೀನಿ. ಕೆಲವೊಂದು ಸತಿ ದೇವಸ್ಥಾನಗಳಲ್ಲಿ ಕ್ಯೂ ಜಾಸ್ತಿ ಇದ್ದರೆ ಹೇಳಲಿಕ್ಕಾಗೋದಿಲ್ಲ, ಟೈಮ್ ಜಾಸ್ತಿ ತೊಗೊಳ್ಬಹುದು. ಮತ್ತು ಕೆಲವೊಂದು ಸತಿ ಜಾಗಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳತ್ತೆ. ಇದೆಲ್ಲದರ ಮಧ್ಯ ನಾನು 1 ದಿನದಲ್ಲಿ ಇಷ್ಟೆಲ್ಲ ಜಾಗನ ನೋಡಿದ್ದೀನಿ. ಮೈಸೂರು ಸುತ್ತಮುತ್ತ ನೋಡಲಿಕ್ಕೆ ಇನ್ನೂ ತುಂಬಾ ಜಾಗಗಳಿದೆ. ನಾನು ಹೋಗದೇ ಇರೋ ಜಾಗಗಳನ್ನು ನನ್ನ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಬೋದು. 1 ದಿನ ಮೈಸೂರಲ್ಲಿ ತುಂಬ ಅದ್ಭುತವಾಗಿ ಕಳಿಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.